ದಕ್ಷಿಣ ಭಾರತದ ಮಹಾ ಕುಂಭಮೇಳ ಅಂತಲೇ ಕರೆಸಿಕೊಂಡಿರುವ ಕೊಪ್ಪಳದ ಗವಿಸಿದ್ದೇಶ್ವರ ಜಾತ್ರೋತ್ಸವ ಇಂದಿನಿಂದ ಆರಂಭವಾಗಿದೆ ಅಂತಲೇ ಹೇಳ್ಬೋದು. ಸಂಜೆ 5:30ಕ್ಕೆ ಮಹಾರಥೋತ್ಸವ ಜರುಗುತ್ತೆ. ಅದಕ್ಕೆ ಮುಂಚೆಯಿಂದಲೂ ಇವತ್ತು ಬೆಳಗ್ಗೆಯಿಂದನೂ ಕೂಡ ಒಂದು ಜಾತ್ರೋತ್ಸವದ ಭಾಗವಾಗಿ ಕೊಪ್ಪಳದ ಗವಿಸಿದ್ದೇಶ್ವರ ರಥೋತ್ಸವದ ಮತ್ತು ಜಾತ್ರೋತ್ಸವಕ್ಕೆ ಇಲ್ಲಿನ ಮಹಾಪ್ರಸಾದ ಕೂಡ ಅತ್ಯಂತ ತನ್ನದೇ ಆದ ಒಂದು ವೈಶಿಷ್ಟ್ಯವನ್ನು ಪಡೆದುಕೊಂಡಿದೆ ಅಂತಲೇ ಹೇಳ್ಬೋದು. ಇಲ್ಲಿ ಬೃಹತ್ ಆಕಾರದ ಕೊಪ್ಪರಿಗೆ ಮೂಲಕ ಇಲ್ಲಿ ಸಾಂಬಾರು ಇರ್ಬೋದು ಮತ್ತು ಪಲ್ಯಗಳನ್ನು ಇಲ್ಲಿ ಮಹಾದಾಸೋಹದಲ್ಲಿ ರೆಡಿ ಮಾಡಲಾಗ್ತದೆ. ನಾವು ದೃಶ್ಯದಲ್ಲಿ ನೋಡ್ಬೋದು, ಒಂದು 3 ಜನ ಒಂದು ನಿಂತ್ಕೊಂಡು ಆ ಪಲ್ಯವನ್ನು ಕಲಿಸ್ತಕ್ಕಂಥ ದೃಶ್ಯನೂ ಕೂಡ ನಿಜಕ್ಕೂ ಅತ್ಯಂತ ನೋಡುಗರಿಗೂ ಕೂಡ ಅತ್ಯಂತ ರಮಣೀಯವಾಗಿ ಕಾಣುತ್ತೆ ಅಂತಲೇ ಹೇಳ್ಬೋದು. ಈ ಥರದ ದೃಶ್ಯಗಳನ್ನು ಕೂಡ ನಾವು ಎಲ್ಲೆಲ್ಲೂ ಅತ್ಯಂತ ಅಪರೂಪದಲ್ಲಿ ನೋಡೋಕ್ಕೆ ಕಾಣಸಿಗುತ್ತೆ. ನಾವು ಮತ್ತೆ ದೃಶ್ಯದಲ್ಲಿ ನೋಡ್ತಾ ಹೋಗ್ಬೋದು, ಬೃಹದಾಕಾರದ ಕೊಪ್ಪರಿಗೆ ಅಂತ ಹೇಳ್ತಾರೆ. ಇವಾಗ ಕೊಪ್ಪರಿಗೆಯಲ್ಲಿ ಪಲ್ಯ ಕೂಡ ಆಲ್ರೆಡಿ ಸಿದ್ಧವಾಗಿದೆ. ಅದೇ ರೀತಿಯಾಗಿ ಸಾಂಬಾರು ಕೂಡ. ಇವತ್ತು ಮೊದಲನೇ ದಿನ ಸುಮಾರು 2,50,000ಕ್ಕೂ ಹೆಚ್ಚು ಭಕ್ತರು ಇಲ್ಲಿ ಪ್ರಸಾದವನ್ನು ಸ್ವೀಕರಿಸ್ತಾರೆ ಎನ್ನುವ ಒಂದು ನಿರೀಕ್ಷೆ ಇದೆ. ಅದರ ಬದಲಾಗಿ 2,50,000ಕ್ಕಿಂತ ಹೆಚ್ಚಿನ ಭಕ್ತರು ಬಂದರೂ ಕೂಡ ಯಾವುದೇ ತೊಂದರೆ ಆಗದಂತೆ ಇಲ್ಲಿನ ವ್ಯವಸ್ಥೆಗಳನ್ನು ಕೂಡ ಮಾಡಲಾಗುತ್ತೆ. ಕೊಪ್ಪರಿಗೆಯಲ್ಲಿ ಈಗಾಗಲೇ ಎಲ್ಲ ಸಾಂಬಾರು ಇರ್ಬೋದು, ಅನ್ನ ಇರ್ಬೋದು ಮತ್ತು ಪಲ್ಯ ಇರ್ಬೋದು, ಜೊತೆಗೆ ಒಂದು ರೊಟ್ಟಿ ಸೇರಿದಂತೆ ಇವತ್ತು ಜಿಲೇಬಿಯು ಕೂಡ ಒಂದು ಸುಮಾರು 12 ಲಕ್ಷ ಜಿಲೇಬಿನೂ ಕೂಡ ಸಿದ್ಧವಾಗಿದೆ. ಅದೇ ರೀತಿಯಾಗಿ ನಾವು ಈ ಭಾಗಕ್ಕೆ ಬರೋಣ. ಏನಂತಂದರೆ ಮಹಾಪ್ರಸಾದವನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ ಈಗಾಗಲೇ ಬರುವ ಭಕ್ತರು. ಇಲ್ಲಿ ಎಲ್ಲರೂ ಕೂಡ ಏನು ಊಟವನ್ನು ಉಣಬಡಿಸ್ತಾ ಇದ್ದಾರೆ, ಮಹಾಪ್ರಸಾದವನ್ನು ಉಣಬಡಿಸ್ತಾ ಇದ್ದಾರೆ. ಎಲ್ಲರೂ ಕೂಡ ಇಲ್ಲಿ ಗವಿಸಿದ್ದೇಶ್ವರ ಕಾಲೇಜಿನ ಸ್ಟೂಡೆಂಟ್ಸ್ ಇರ್ಬೋದು ಮತ್ತು ಬೇರೆ ಬೇರೆ ಪಕ್ಕದ ಊರಿನ ಸ್ವಯಂ ಸೇವಕರೇ ಬಂದು ಇಲ್ಲಿ ಒಂದು ಪ್ರಸಾದವನ್ನು ಉಣಬಡಿಸೋದು ಪ್ರತಿ ವರ್ಷವೂ ಕೂಡ ನಡೆದು ಬಂದಿದೆ ಅಂತ ಹೇಳ್ಬೋದು. ಈ ಬಾರಿ ಗವಿಸಿದ್ದೇಶ್ವರ ಕಾಲೇಜಿನ ಸ್ಟೂಡೆಂಟ್ಸೇ ಈಗಾಗಲೇ ತಮ್ಮ ಸೇವೆಯನ್ನು ಮಾಡ್ತಾ ಇದ್ದಾರೆ, ದೃಶ್ಯದಲ್ಲಿ ನೋಡ್ಬೋದು. ಅದೇ ರೀತಿಯಾಗಿ ಭಕ್ತಗಣ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಬಂದು ಗವಿಸಿದ್ದೇಶ್ವರ ರಥೋತ್ಸವದ ಭಾಗವಾಗಿ ಇವತ್ತು ಮಹಾಪ್ರಸಾದವನ್ನು ಸ್ವೀಕರಿಸ್ತಾ ಇದ್ದಾರೆ. ಇದೇ ಮೊದಲ ಬಾರಿಗೆ ಗವಿಸಿದ್ದೇಶ್ವರ ಜಾತ್ರೆಯಲ್ಲಿ ಜಿಲೇಬಿಯನ್ನು ಮಹಾಪ್ರಸಾದದಲ್ಲಿ ನೀಡ್ತಾ ಇರೋದು ವಿಶೇಷ ಅಂತಲೇ ಹೇಳ್ಬೋದು. ಕ್ಯಾಮ್ರಾಮನ್ ಮಹೇಶ್ ಜೊತೆ ಶರಣಬಸವ ಹುಲಿಯದರ್, ವಿಶ್ವವಾಣಿ ಟಿವಿ, ಕೊಪ್ಪಳ.